ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಕರೆಕ್ಟ್. ಪಬ್ಲಿಕ್ ಅಲ್ಲಿ ಹೊಡಿತೀರಾ? ಸಾರಿ ಕರೆಕ್ಟ್. ಸಂಧ್ಯಾ ವ್ಲಾಗ್ಸ್ ಅದಂಗಿದೆ. ಸಂಧ್ಯಾ ವ್ಲಾಗ್ಸ್ ಹೆಂಗಿದೆ? ಎರಡು ಒಂದೇ ತಾನೆ? ಎರಡು ಒಂದೇ ಹೆಂಗಾಗುತ್ತೆ? ಕ್ಯೂನ್ ಮ್ಯಾಟರ್. ಡೋಂಟ್ ಇರಿಟೇಟ್ ಮೀ. ಚಿನಿ ಸಂಧ್ಯಾ ವ್ಲಾಗ್ಸ್ ಅನ್ನು ಸಂಧ್ಯಾ ಬ್ಲಾಗ್ಸ್ ಅಲ್ಲ ವ್ಲಾಗ್ಸ್. ವಾ ಓಕೆ 1 2 ಸಂಧ್ಯಾ ವ್ಲಾಗ್ಸ್. ಸೊ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸ್ತು. ಸೊ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಟ್ಲೀಸ್ಟ್ ಚಪ್ಪಾಳೆ ಹೊಡಿಯೋ. ಚಪ್ಪಾಳೆ ಫುಲ್ ಕಾಮಿಡಿ ತೇಜ ಆಗ್ಬೇಕು. ಅದಕ್ಕೆ ಎಸ್. ಸೊ ಗೈಸ್ ಇವಾಗ ನಾವು ಮಾಡ್ತಾ ಇರೋದು ಏನಂದ್ರೆ ಏನ್ ಮಾಡ್ತಾ ಇದೀವಿ ತೇಜ? ಟೂರ್ ಅಂತಾರೆ ಇದಕ್ಕೆ. ಟೂರ್ ಅಂದ್ರೆ ಟೂರ್ ಜೊತೆಲಿ ಮನೆ ಕೂಡ ತೋರಿಸ್ತೀವಿ. ಸೊ ಹೋಮ್ ಟೂರ್. ಸೊ ನಾವ್ ಇವಾಗ ಮಾಡಕ್ ಹೊರಟಿದೀವಿ ಹೋಮ್ ಟೂರ್. ಇನ್ನೊಂದೇನಂದ್ರೆ ನಂಗೆ ಹೊಟ್ಟೆ ಹೆವಿ ಹಸಿತಿದೆ. ಎಲ್ರದ್ದು ಒಂದೊಂದು ಚಿಂತೆ ಆದ್ರೆ ನನ್ಗೆ ಬರೀ ಹೊಟ್ಟೆದೇ ಚಿಂತೆ ಆಗಿರುತ್ತೆ. ನಾನೇನ್ ಮಾಡ್ಲಿ, ನನ್ನ ಹೊಟ್ಟೆ ಅಷ್ಟು ಕಾಟ ಕೊಡ್ತಿದ್ರೆ ನನಗೆ ನನ್ ತಪ್ಪಲ್ಲ, ನನ್ನ ಹೊಟ್ಟೆ ತಪ್ಪು. ಕೊನೆಗೂ ತೇಜ ಬುದ್ಧಿನ ತೋರ್ಸ್ಬಿಡ್ತಾನೆ. ಅವ್ನು ಇವಾಗ ಏನೋ ಕೇಳ್ದ ನನ್ನ, ಆಯ್ತಾ? ಆದ್ರೆ ಅವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದೀನಿ. ಯಾಕಂದ್ರೆ ಅದೇನು ಅಂತ ನಿಮ್ಗೂ ಗೊತ್ತಾಗ್ಬೇಕು ಅನ್ನೋ ಒಂದೇ ಒಂದು ಆಸೆ ನನ್ನದು, ಆಯ್ತಾ? ಅದಕ್ಕೋಸ್ಕರ. ಸೊ ಇವಾಗ ಅವನೇನೋ ಕೇಳ್ತಾನೆ, ಉತ್ತರ ನಾನೇನ್ ಕೊಡ್ಬೇಕು ಅನ್ನೋದೇ ಇರೋದೀಗ. ಕೊಡ್ತೀನಿ, ಕರೆಕ್ಟ್ ಕೊಡ್ತೀನಿ ಉತ್ತರ. ನನ್ ಮಗ ತೇಜ ಅಂದ್ರೆ ಇವಾಗ ತಾನೇ ಮಾಡೋಣ ಅಂತ ಇಲ್ಲಿದ್ದ, ಇವಾಗ ತಾನೇ ಎಲ್ಲೋ ಹೋಗ್ದ. ಬರೀ ಅವನು ತೇಜ ಎಲ್ಲಾ ತೇಜ ಅಂತ ಹುಡ್ಕೋದೇ ಆಗೋಗೈತ್ ನನ್ ಬಾಳು. ಎರಡ್ ಏನೋ ಕೇಳಕ್ ಹೊರಟಿದ್ದ, ಅವಾಗ ನಾನು ವಿಡಿಯೋ ಆನ್ ಮಾಡ್ಲಿಲ್ಲ. ಇವಾಗ ಹೇಳ್ತಾನೆ ಎರಡ್ ಸೊಳ್ಳು ಕೈ ಮಾಡಕ್ಕೆ. ನೀನು ಇಲ್ಲಿ ಕುತ್ಕೋ, ನನ್ಗೆ ಈ ಆಂಗಲ್ ಚೆನ್ನಾಗಿಲ್ಲ. ಈ ಆಂಗಲ್ ಜನ ಮುಂದೆ ಹೇಳ್ತೀಯಾ? ನಂಗೆ ಗೊತ್ತು ಅಷ್ಟು ಜನ ಇದ್ದಾರೆ. ನೋಡು ಎಷ್ಟು ಜನ ಇದ್ದಾರೆ. ಕ್ಯಾಮ್ರಾ ತಿರ್ಗಿಸಿ. ನೋಡು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಎಲ್ಲ ಬರೀ ಆಂಟಿ ಇದ್ದೀರಾ ಕೆಲವು ಹುಡುಗಿರು ಇದ್ದಾರೆ. ಇವಾಗ ಏನ್ ಮಾಡ್ತೀಯ ಅಂದ್ರೆ, ಏನ್ ಮಾಡ್ತಿದ್ರೆ ಯಾರು ಚೆನ್ನಾಗಿ ಕಾಣಿಸ್ತವ್ರೆ ಅಂತ ನೋಡಿ ನಂಗೆ ಹೇಳ್ಬೇಕು. ಅದ್ ನಿನ್ ಟಾಸ್ಕ್ ಆಯ್ತಾ? ಬಟ್ ನಾನೇನು ಹೇಳ್ಬೇಕಿದ್ದೆ ನಿಮ್ಗೆ, ನಿನಗಿಂತ ಯಾರು ಚೆನ್ನಾಗಿ ಕಾಣಿಸ್ತವ್ರೆ ಅಂತ ನೋಡಿ ಹೇಳ್ಬೇಕು. ಅದು ಲೋಕದಲ್ಲೇ ಯಾರು ಇಲ್ಲ ಬಿಡು. ಓವರ್ ಬಿಲ್ಡಪ್ ಬೇಡ. ಇಟ್ಸ್ ನಾಟ್ ಓವರ್ ಬಿಲ್ಡಪ್, ದಟ್ ಇಸ್ ಸೆಲ್ಫ್ ಅಬ್ಸೆಸ್ಡ್. ನಾನು ಅಷ್ಟು ನನ್ನ ಮೇಲೆ ಸೆಲ್ಫ್ ಅಬ್ಸೆಸ್ಡ್ ಆಗಿದ್ರೆ ಅದ್ರಲ್ಲಿ ತಪ್ಪೇನಿಲ್ಲ ಗುರು. ಸರಿ ಬಿಡು, ನಿನ್ನಷ್ಟು ಯಾರು ಚೆನ್ನಾಗಿದ್ದಾರೆ ಅಂತ ನಾದು ಹುಡುಕ್ಬೋದು. ನನ್ನಷ್ಟು ಕೂಡ ಯಾರು ಬರಲ್ಲ ಪ್ಲೀಸ್. ನನಗೆ ನಾನು ಯಾರನ್ನು ಲೈಕ್ ಬೇರೆಯವರು ನನಗೆ ಕಂಪೇರ್ ಮಾಡ್ಕೊಂತಾರೋ ಇಲ್ವೋ, ನಾನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳಲ್ಲ. I am cutest one in this world. ಗೊತ್ತಾ? I am cute in my own way. ಬೇರೆ ಹುಡುಗಿ ಅವ್ರು ಕ್ಯೂಟ್ ಆಗಿರ್ತಾರೆ. ಎಕ್ಸ್ಪ್ರೆಸ್ ಮಾಡಲೇಬೇಕಲ್ಲ ನೀನು ಇದಕ್ಕೆ. I am cute. ಸರಿ ಬಿಡು, ನೀನು ಆದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಡ್ಯಾನ್ಸ್. ಏನೋ ಮುಖ್ಯ ಅಂದ್ರೆ ಡ್ಯೂಟಿ, ಅದು ನೀನು ಹುಡುಕ್ಬೇಕು. ಏನೋ ಮುಖ್ಯ ಅಂದ್ರೆ ಡ್ಯೂಟಿ ಅದು ಕೆಡಕ್ಕಿಲ್ಲ ಅಂತ ಎಲ್ಲ ಈ ಕಡೆವರೆಗೂ ಬಾ. ಆಂಟಿಗಳು ಅಂಕಲ್ಗಳು ಸ್ವಲ್ಪ ಹುಡುಗಿರು ಕಾಣಿಸ್ತಾರೆ. ಹುಡುಗಿರು ಯಾರು ಚೆನ್ನಾಗಿ ಕಾಣಿಸ್ತಾರೋ ಚೆನ್ನಾಗಿ ಕಾಣಿಸ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ಟು ಸಾಕು. ಏನ್ ಮಾಡ್ತೀಯಾ? ಚೆನ್ನಾಗಿ ಕಾಣಿಸ್ತಾಳ ನಮಗೆ ಸಂಜೆ ಚೆನ್ನಾಗಿ ಕಾಣಿಸ್ತಾಳ ಅಂತ ಹೇಳ್ತಾಳೆ. ದಿ ಕ್ಯೂಟೆಸ್ಟ್ ಹುಡುಕಿದೀನಿ. ಹೋಗು ಅಥವಾ ಏನು ಪ್ರಸಾದ ಇಸ್ಕೋ. ನೀನ್ ಇರ್ಬೇಕಾರೆ ನಾನೇನ್ ನಾನು ಎಂಜಿನ್ ಮಾಡಿದ್ದೀನಮ್ಮ. ಪರವಾಗಿಲ್ಲ, ನೀನ್ ಅಂಜಲ್ ತಿನ್ನಲ್ಲ ಅಂತ ಯಾವತ್ತಾರು ಹೇಳಿದೀನ. ಕಮ್ಮಿ ನಮ್ಮ ಚೋಟ್ ಮರಿ ಅಂಡ್ ನಾವಿಬ್ರು ಕ್ಯೂಟ್ ಆಗಿ ಕಾಣ್ತಾ ಇದೀವಿ ಅಲ್ಲ ಚಿನಿ? ಹೌದು ಅಲ್ಲ? ನೀನ್ ತೇಜುವನ ಜೊತೆ ಇರ್ತಿಯಲ್ಲ, ನಾನು ನಿನ್ನ ಹತ್ರ ಏನಕ್ಕೆ ಮಾತಾಡ್ಸ್ಬೇಕು?
ತಪ್ಪು ಮಾಡಿದೆ ಸಾರಿ ಅಂತೆ. ತೇಜ ಎಷ್ಟು ಒಳ್ಳೆಯವನಂದ್ರೆ ನನ್ ಕಾಲ್ ಸುಟ್ಟೋಗ್ತಿದೆ ಅಂತ ಅವ್ನ ಕಾಲಲ್ಲಿರೋ ಚಪ್ಪಲಿನ ನನ್ ಕಾಲ್ ಕೊಟ್ಟು ಅವ್ನ ಹಂಗೆ ನಡ್ಕೊಂಡ್ ಬರ್ತಾವನೆ. ತೇಜ ಅದಲ್ಲ ಅದ ಚಿಕ್ಕ ಮ್ಯಾಟ್ರ್ ಇಲ್ಲಿ ಕೇಳ ದೊಡ್ಡ ಮ್ಯಾಟ್ರ್ ಇವಳ ಹತ್ರ ಸಿಕ್ಕೋ ಫೋನ್ ಈ ಕಡೆ ಇವ್ ತಿರುಗಿಸಿ ಈ ಕಡೆ ಫೋನ್ ಇವಳ ಕಡೆ ಹಿಂಗ್ ತಿರುಗಿಸಿ ಇನ್ನ ಹತ್ರ ನಿಮ್ಗೆ ಕ್ವಶನ್ ಕೇಳ್ತೀನಿ ಕರೆಕ್ಟ್ ಆಗಿ ಆನ್ಸರ್ ಮಾಡು. ನಿಂಗೆ ನಿಮ್ಮ ಅಪ್ಪ ಇಷ್ಟ ನಿಮ್ಮ ಅಮ್ಮ ಇಷ್ಟನಾ? ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ. ನೀನ್ ಕೇಳ ಮಿಶಿಕಾ ಅಪ್ಪ ಅಮ್ಮಂಗೆಲ್ಲ ಕಂಪೇರ್ ಸುಮ್ನೆ ನಾನ್ ದೊಡ್ಡ ನೀನ್ ಕೇಳೋ ಕ್ವಶನ್ಗೆ ಮತ್ತೆ ಅದೇ ಕ್ವಶನ್ ಕೇಳಿ ನೀನ್ ಕೇಳ ಕ್ವಶನ್. ಮಿಶಿಕಾ ನಿಂಗ್ ನಿಮ್ಮ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ನಾನ್ ಇಷ್ಟನಾ ತೇಜನ ಇಷ್ಟನಾ? ಅಯ್ಯೋ ನೋಡಕ್ ಆಗದು ನನ್ಗೆ ಕಣ್ಣಲ್ಲಿ ಯಪ್ಪ. ನಂಗೆ ಇವಾಗ ಫೀಲ್ ಆಗ್ತೈತೆ ಶರತ್ ಏನು ಕಷ್ಟ ಫೀಲ್ ಆಗ್ಬಿಡುತ್ತೆ ಅನ್ಬಿಟ್ಟು ಅಪ್ಪ ಅಮ್ಮ ಕಂಪೇರ್ ಮಾಡಿದಾಗ ನನಗೆ ಬಿಡ್ತಾರಲ್ಲ ಆ ಫೀಲೇ ಒಂಥರ ಫೀಲು ನನ್ಗೂ ನಮ್ ಪವಿ ಅವಳೆ ಅಪ್ಪ ಅಮ್ಮನ ನಾನ ಅಂತ ಬಂದ್ರೆ ನಿನ್ ಬೇಡ ಬೇಡ ಅನ್ಬಿಡ್ತಾಳು. ಅಪ್ಪ ಅಮ್ಮನ ನಾನ ಅಂತ ಬಂದ್ರೆ ನಮ್ಮ ಅಪ್ಪ ಅಮ್ಮನ ಒಪ್ಕೊಳ್ಳೋದವಳು. ಅವ್ನ್ ಬರ್ಲಿ ಅವನ ಹತ್ರ ಹೋಗ್ತಾಳೆ ಗೊತ್ತು ನನ್ಗೆ. ತೇಜ ಬಂದೇವಳನ್ ಕರಿ ಮಿಶಿಕಾನಾದ್ರ ಬಾ ಹೋಗ್ತೀನಿ ನೀನು ಮೋಸ ಮಾಡಲೆಂದ ನೀನು ಬಂದೆಯ ಇರಲೆಂತ ಮೋಸ ಅವಾಗ್ಲೇ ನಿನ್ ತಪ್ಪಾಯ್ತು ಹೋಗಲ್ಲ ಅಂತ ಅಂದ್ಲು. ಹಂಗಂದ ನನಗೋಸ್ಕರ ಹಂಗೆ ಮಾಡ್ಬೇಕು ಅಂತ ಆಯ್ತು ನೀನು ಹೋಗ್ಬಿಡ ಅವನ ಜೊತೆ. ಇಲ್ಲ ನನ್ಗೆ ಹಬ್ಬು ಆಗಿರೋದನ್ನ ಅದಕ್ಕೆ ಓಡ್ ಬಂದ ನಮ್ಮ ಹುಡುಗಿ ಓಡೋಡ್ ಬಂದಂತೆ. ಏನಕ್ಕೆ ನಡ್ಕೊಂಡ್ ಬಂದಿಲ್ವಂತೆ ನಮ್ಮ ಹುಡುಗಿ ಓಡ್ ಬಂದ್ಲಂತೆ ನನಗೋಸ್ಕರ ನನ್ ಗಾಯ ಆಗಿದೆ ಅಂತ ನೋಡಕ್ಕೆ. ಐ ಲವ್ ಯು ಬೇಬಿ, ಐ ಲವ್ ಯು ಸೋ ಮಚ್ ಬೇಬಿ. ನೀವು ನೋಡಿರ್ತೀರ ಲಾಸ್ಟ್ ವಿಡಿಯೋದಲ್ಲಿ ಈ ಪುಟಾಣಿನ ಹುಡುಕಿದೀನಿ ಕ್ಯೂಟೆಸ್ಟ್ ಒನ್. ಸೂಪರ್ ಕ್ಯೂಟ್ ನಂಗೊಂದು ಪಪ್ಪಿ ಕೊಡು ಅವ್ನ್ ಕೊಟ್ಟವ್ರು. ನಮ್ಮ ಹುಡುಗಿ ನೋಡು ಹುಡುಗಿ ತಾನೆ ಚಿನಿ ನೀನೇ ಚಿನಿ ಸುಮ್ನೆ ಇರೋ ನಿಮಿಷ ನೀನ್ ಹುಡ್ಕೊಂಡಲ್ಲ ಅದು ಕ್ಯೂಟೆಸ್ಟ್ ಒನ್ ಅಂದ್ರೆ ಮಿಶಿಕಾ ಬಾಯಿಲಿ ಸಾಗರಿಕಾ ಇಸ ಸಂಧ್ಯಾ ಇಸ ಸಂಧ್ಯಾ ಇಸ್ ಅ ಬ್ಯಾಡ್. ಸಂಧ್ಯಾ ಇಸ್ ಬ್ಯಾಡ್ ಅಲ್ಲ, ಸಂಧ್ಯಾ ಇಸ್ ಕ್ಯೂಟ್. ಸಂಧ್ಯಾ ಇಸ್ ಕ್ಯೂಟ್ ಅನ್ನಿದ್ದು. ಸಂಧ್ಯಾ ಇಸ್ ಸಂಧ್ಯಾ ಇಸ್ ಸಂಧ್ಯಾ ಇಸ್ ಕ್ಯೂಟ್. ಏ ಸುಮ್ಮನೆ ಥ್ಯಾಂಕ್ ಯು ಚಿನಿ ಏನು ಸಂಧ್ಯಾ ಇಸ್ ಕ್ಯೂಟ್ ಅನ್ನೋದು. ಸಂಧ್ಯಾ ಇಸ್ ಕ್ಯೂಟ್. ಐ ಲವ್ ಯು. ಐ ಲವ್ ಇವಳು ಜಾಸ್ತಿ ಆಡ್ತಾಳಮ್ಮ ಇವಳು. ಸೊ ಇದು ವಿಲೇಜ್ ಹೋಮ್ ಟೂರ್ ಅಂತ ಹೇಳ್ಬೋದು, ತೇಜ ಅವರ ಮನೆ ಹೋಮ್ ಟೂರ್ ಅಂತ ಹೇಳ್ಬೋದು. ಲೆಟ್ಸ್ ಸ್ಟಾರ್ಟ್. ನಮ್ಮನೆ ಅಲ್ಲ ನಮ್ ದೊಡ್ಡಪ್ಪನ ಮನೆ. ಓಕೆ ದೊಡ್ಡಪ್ಪನ ಮನೆನಾ? ನಮ್ಮನೆ ಅನ್ಕೊಂಡ ನಮ್ಮನೆ ಎಷ್ಟು ದೊಡ್ಡ ಬರ್ತದ ದೊಡ್ಡಪ್ಪ. ಗೈಸ್ ಯಾರ್ದೋ ಗೈಸ್ ತೇಜ ರಿಲೇಟಿವ್ ಮನೆ. ಈಸಿ ಶೀಡ್ ಯಾರ್ದಾದ್ರೆ ಏನು ಪಟಾಕಿ ಯಾರ್ದಾಗಿದ್ರೆ ಏನು ಹಚ್ಚೋರ್ ನಾವಾಗಿರ್ಬೇಕು. ಸೊ ಎಸ್ ಲೆಟ್ಸ್ ಸ್ಟಾರ್ಟ್ ಅನ್ಬಿಟ್ಟು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಬಾರ್ಲ ಇರ್ಲಿ ಹೋಗೋಣ ಬರ ಎಷ್ಟು ಕೂತ್ಕೊಂಡ್ಯಾ. ಓಕೆ ಗೈಸ್ ಇರು ಇವಳು ಯಾವ ಟೀಮ್ ಅಂತ ಫಿಕ್ಸ್ ಆಗಿಲ್ಲ ಕುತ್ಕೋ. ಸೊ ನಮ್ಮ ಮಿಶಿಕಾ ಯಾವ ಟೀಮ್ ಅಂತ? ಯಾವ ಟೀಮ್? ನನ್ ಟೀಮಾ ಅವ್ನ ಟೀಮಾ? ಮಿಶಿಕಾ ನಾನೇನಾಗ್ಬೇಕು ನಿಂಗೆ? ಇವನ್ ಟೀಮಾ ನನ್ ಟೀಮಾ? ಅದ್ ಬಿಡು ನಾನೇನಾಗ್ಬೇಕು ಹೇಳು, ಏನಂತ ಕರಿಬೇಕು? ನಂದಂತೆ ಕಲ್ಸ್ಕೋ. ಸರಿ ಇರು ಸರಿ. ಇವಾಗ ಹಾಯ್ ಚಿನ್ನಿ ಬಾಯ್ಲಿ ಹಾಯ್ ಹೆಸರೇನಾ? ಉರ್ದುನಾ? ಯಾಕೆ ಬರಲ್ಲ? ಏನ್ ಪಾಪ ಮಾಡಿದೀವಿ ನಮ್ ಬ್ಲಾಗ್ ಅಲ್ಲಿ? ಏನಾಗಿದೆ? ನನ್ ಬ್ಲಾಗ್ ಅಲ್ಲಿ ಬರಲ್ಲಪ್ಪ. ಒಳ್ಳೇದು ನನ್ ಬ್ಲಾಗ್ ಅಲ್ಲಿ ಇದ್ರೆ. ಮಿಶಿ ಯಾ ಕಡೆ? ಆ ಕಡೆನಾ ಈ ಕಡೆನಾ? ಕಲ್ಸ್ಕೊ ನೀನ್ ಕಲ್ಸ್ಕೊ. ಇನ್ನೊಂದ್ಸರಿ ಬಂದ್ಬಿಡ್ ನನ್ ಕಡೆ. ಏನೋ ಹಂಗ್ ಹುಡ್ಗ ಅವನೆ. ಏನ್ ಹುಡ್ಗ ಇದ್ರೆ ಏನೋ? ಹಂಗ್ ಹುಡ್ಗ ಅವನೆ ಇದ್ರೆ ಏನೋ ಐ ಲೈಕ್ ಯು ಮಿಶಿಕಾಗೆ ಅನ್ನಲ್ಲ. ಇಷ್ಟ ಇಲ್ಲ ಇವಾಗ ಅನ್ನಲ್ವಾ? ನಿನಗೆ ಹೇಳಿ ಅನ್ಸ್ತೀನಿ ನಾನು.
ತೇಜ ಅಂತ್ಯ ಇಲ್ಲ ಅನ್ನಲ್ಲ ಅಂತ್ಯ ಇಲ್ಲ ಅಂತ್ಯ ಇಲ್ಲ ಅನ್ನಲ್ಲ ವೈರ್ ಹತ್ ಕತ್ಲಾಕ್ ಸುತ್ತ ಬಿಡ್ತೀನಿ ಬೇಗ ಹೇಳು ಹೇಳಲ್ಲ ಪ್ಲೀಸ್ ಹೇಳು ಕರೆಕ್ಟ್ ಜೈಲ್ಗೆ ಹಾಕ್ಸ್ತೀವಿ ತೇಜ ಕಾಲಿಗೆ ಬೀಳ್ತೆ ಹೇಳ್ತಾಳೆ ನೋಡಿ ಇವಾಗ ಹೇಳು ತೇಜ ಕಾಲ್ ಏಯ್ ನಿನ್ಗೋಸ್ಕರ ಮೇಲೆ ಸರಿ ಇರಲ್ಲ ಪ್ಲೀಸ್ ಹೇಳು ಅಲ್ಲಿ ಸ್ವಲ್ಪ ಡಾಮಿನೆನ್ಸ್ ಐತೆ ಕೂಸ್ಬಿಡ್ತೀರಾ ಪ್ಲೀಸ್ ಹೇಳು ಹೇಳ್ತಾಳೆ ನೋಡಿ ಇವಾಗ ಹೇಳು ತೇಜ ಮಿಶಿಕಾ ಹೇಳಲ್ಲ ನಾನು ಹೇಳಲ್ಲ ತೇಜ ನಾನು ಹೇಳಲ್ಲ ಸಾರಿ ಬೇಡ ಸಂಧ್ಯಾ ಸರಿ ಇರಲ್ಲ ಹಂಗೆ ಕೆನ್ನೆಗೊಂದು ಕೊಡ್ತಾ ಇರ್ತೀನಿ ನಾನು I'm least bothered. ಹೊಡಿಲ್ಲ ಬೇಡ ಏಕಂಗೆ ತೇಜ ಹೊಡಿಲ್ಲ ಬೇಡ ಏಕಂಗೆ ತೇಜ ಹೊಡಿಬೇಕು ಕಾಲ್ ಹೊಡೆದ್ ಬಿಡ್ತೀನಿ ಹೇಳಿ ಕಾಲಿಗೆ ಹಿಂಗೊಂದು ನಮಸ್ಕಾರ ಹೊಡೆದ್ ಬಿಡ್ತೀನಿ ಹೇಳಿ ಇವಾಗ ಏನು ಪೌರುಷ ಹೇಳಿ ಇವಾಗ ಏನು ಹೇಳ ಅದೇ ಗಂಡಿಸ್ತಾನ ಹೇಳಲಿ ಏನ್ ಹೇಳ್ಬೇಕು ಮಿಶಿಕಾ ಎಲೈಕಿಯನ್ನು ಮಿಶಿಕಾ ಅಷ್ಟೇ ನೀನ್ ನಂಚಿ ಹೋರಾಡ್ತಾ ಹೇಳಿ ಇವಾಗ ಬೇಗ ಫಸ್ಟ್ ಡಿಫೆಕ್ಟ್ ಪೀಸ್ ಆಗಿದ್ದೀನಿ ನಾನು ಬೇಗ ಹೇಳಲ್ಲಿ ಮಿಶಿಕಾ ಹೇಳ್ಬಿಡನಲ್ಲ ಹೇಳ್ ಬೇಗ ನಮ್ಮ ಹುಡ್ಗ ಹೇಳ್ದ ಅಂತ ಒಂದೇ ಒಂದ್ ಕಾರಣಕ್ಕೆ ಹೇಳ್ತಾ ಇದೀನಿ ಹೇಳ್ ಬೇಗ ಹೇಳಲ್ಲ ಏನಕ್ಕೆ ಹೇಳ್ಬೇಕು ನಾನು ಹೇಳಲ್ಲ ಹೋಮ್ ಟೂರ್ ಕ್ಯಾನ್ಸಲ್ ಹೋಗಿ ಎಂತದ್ದು ಇಲ್ಲ ಸಹೋದರ ಹೇಳಿ ಇವಾಗ ಮಿಶಿಕಾ ಐ ಲವ್ ಯು ಮಿಶಿಕಾ ಓಕೆನಾ ರೆಡಿ ಏನೋ ಪಾಪ ಅಂತ ಮಾಡಿದೀನಿ ಸೊ ಗೈಸ್ ಕಮ್ ಲೆಟ್ಸ್ ಗೋ ಟಡ 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 ಹೆಂಗಿರೋ ನಮ್ ಟೀಮ್ ಅವರಲ್ಲ ಅವರು ಏಯ್ 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 ಮಿಶಿಕಾ ಬಾಯ್ ನೀನ್ ನಾನು ಕರ್ಕೊಂಡು ಹೋಯ್ತೀನಿ ಬಾ ಫಸ್ಟ್ ಇಲ್ಲಿ ಅಲ್ಲಿ ಮುಂದೆ ನಿಂತ್ಕೋ ಇದೇ ಮನೆ ಇದೇ ಟೂರ್ ನಮ್ಮ ಹುಡುಗ ಕತೆ ಹೇಳ್ತಾಳೆ ನಮ್ಮ ಹುಡುಗ ಬಾಯಿ ಕಡೆ ನಿಮ್ ಹುಡುಗ ಆ ಕಡೆನಾ ನಮ್ಮ ಈ ಕಡೆ ಗೈಸ್ ನಮ್ಮ ಹುಡುಗ ಈ ಕಡೆ ಇವ್ರ ಹುಡುಗಿ ಆ ಕಡೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಹೋಮ್ ಟೂರ್ ತೇಜ ಹೋಮ್ ಟೂರ್ ಹಿಂಗ್ ಮಾಡ್ತೇಜ ಹೆಂಗೆ ಹೋಮ್ ಟೂರ್ ಹೋಮ್ ಟೂರ್ ಎಸ್ ಇರು 1 2 3 ಗೋ ಹೋಮ್ ಟೂರ್ ಇದು ತೇಜ ಎಲ್ಲಿರೋದ್ ನಾನು ಇವಾಗ ನೀನು ತ್ಯಾಮುಂಡ್ಲಲ್ಲಿ ಇದೆಯಾ ಇಷ್ಟು ಡೀಟೇಲ್ ಆಗಿ ಅಡ್ರೆಸ್ ಕೊಟ್ರೆ ಕಳ್ತನಕ್ಕೆ ಈಸಿ ಆಗ್ಬಿಡುತ್ತೆ ಅಷ್ಟು ಹೇಳಕ್ಕಾಗಲ್ಲ ತ್ಯಾಮುಂಡ್ಲಲ್ಲಿ ಇದೆಯಾ ಗೈಸ್ ನಾವು ತ್ಯಾಮುಂಡ್ಲಲ್ಲಿ ಇವ್ರ ರಿಲೇಟಿವ್ ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದಕ್ಕೆ ಮಾಡ್ತಾ ಇದೀನಿ ಕಮ್ ಲೆಟ್ಸ್ ಗೋ ಸೊ ಇದು ಮನೆ ಅಕ್ಕಪಕ್ಕ ತೋಟಗಳು ತೋರಿಸ್ತಿ ಹೆಂಗೆ ಹೋಮ್ ಟೂರ್ ಅಲ್ಲಿ ಹೆಂಗ ಮಾಡೋದು ಇದು ಮನೆ ಫಸ್ಟ್ ಗೈಸ್ ನೀನು ಹೋಮ್ ಟೂರ್ ಮಾಡಿದ್ಯಾ ನೀನು ಗೈಸ್ ನಾನು ನಮ್ಮ ಹೋಮ್ ಟೂರ್ ಮಾಡಿಲ್ಲ ಸೊ ಇದೇ ಫಸ್ಟ್ ಟೂರ್ ಆಗಿದೆ ಹೋಮ್ ಟೂರು ಫಸ್ಟ್ ಹೋಮ್ ಟೂರ್ ನಮ್ಮ ರಿಲೇಟಿವ್ ಮನೆ ಹೋಮ್ ಟೂರ್ ಆಗಿದೆ ಸೊ ಹೋಮ್ ಟೂರ್ ಅಲ್ಲಿ ಫಸ್ಟ್ ಏನ್ ಹೇಳ್ತಾರೆ ಮನೆ ಹೇಳ್ತಾರೆ ಸೊ ನಿಮ್ಗಡೆ ಕಾಣಿಸ್ತಾ ಇರ್ಬೇಕು ಇದೇ ನಮ್ಮ ಮನೆ ಒಳಗಡೆ ಏನೇನಿದೆ ಅಂತ ಬನ್ನಿ ನೋಡೋಣ ನೋಡೋಣ ಎಸ್ ಸೊ ಲೆಟ್ಸ್ ಗೆಟ್ ಇನ್ ಇಲ್ಲಿ ತೋರಣ ಇದೆ ತೋರಣ ಕಟ್ಟಿದ್ದಾರೆ ಅವಾಗ ಸಂಜಿಗೆ ಅವ್ರ ಡ್ಯಾಡಿ ಹೇಳ್ತಾ ಇರ್ತಾರೆ ಹಿಂಗೆ ಮಾಡ್ತಾರೆ ಸಿಗುತ್ತೆ ತೋರಣ ಕಟ್ಬಿಡ್ತೀನಿ ಅಂತ ಒಂದು ತೋರಣ ಇದು ಅಂತ ತೋರಣ ಅಲ್ಲ ಅದು ಸಡಗರ ಸಂಭ್ರಮನ ವ್ಯಕ್ತಪಡಿಸೋ ತೋರಣ ಅದಾದ್ಮೇಲೆ ಇಲ್ಲಿ ಎಂಟ್ರೆನ್ಸ್ ಅದೇ ಇದು ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ನನ್ಗೋಸ್ಕರನೇ ಮಾಡ್ದಂಗಿದೆ ಕರೆಕ್ಟ್ ನನ್ನ ಹೈಟ್ಗೆ ಇದೆ ತೇಜ ನೀನ್ ಬಾ ನನ್ನ height-ಗೆ. ತೇಜನು ಕುಳ್ಳನೆ ಸೊ ಇಷ್ಟ ನೀವ್ ಹಬ್ಬ ಕರೆಕ್ಟ್ ಆಗಿದ್ಯಾ ಬಿಡ ನನ್ನ ಹೈಟ್ ಕರೆಕ್ಟ್ ಗೆ ಇದು ಮಾಡಿದ್ದಾರೆ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತಾನೆ ಆಗಿನ ಕಾಲದಲ್ಲಿ ಈ ತರ ಮಾಡ್ಬಿಟ್ರೇನೋ ಏನೋ ಗೊತ್ತಿಲ್ಲ ಸೊ ಎಸ್ ಎಂಟ್ರೆನ್ಸ್ ಅಲ್ಲಿ ಇಷ್ಟು ಸ್ಪೇಸ್ ಇದೆ ಇಲ್ಲಿ ಅಂಡ್ ಇಲ್ಲೂ ಸ್ವಲ್ಪ ಏನೇನೋ ಇಟ್ಟಿದ್ದಾರೆ ಅಂಡ್ ದಟ್ ಸ್ಕೂಲ್ ಸೈಲೆಂಟ್ ಆಗಿ ಬರ್ಕೊಂಡು ಫೋನ್ ತಗೊಂಡು ಬರಕಿಲ್ಲ ಬಾ ಬಾ ಹಂಗೆ ನೀನ್ ಮಾತಾಡಬೇಡ ಹಾ ಹತ್ರ ಬಾ ಏನೋ ಕೇಳ್ದಲ್ಲ ಏನ್ ಹೇಳು ನೇಲ್ಸು ನೇಲ್ಸ್ ಕತ್ತು ಏನ್ ನೇಲ್ಸ್ ಕಟ್ಟು ಕಾಲ್ಗೆ ಕಟ್ ಮಾಡ್ಬೇಕಿತ್ತಾ ನೇಲ್ಸ್ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರುತ್ತೆ ಸರಿ ಇವಾಗ ನೇಲ್ಸ್ ಕಟ್ ಮಾಡೋಕ ಬೇಡ ನಾನು ಕಟ್ ಮಾಡ್ಬೇಕಾ ನೀನ್ ಹೇಳಿದ್ಯಾ ಅಂತ ಆಮೇಲೆ ನೇಲ್ಸ್ ಕಟ್ ಮಾಡ್ತೀನಿ ಆಯ್ತಾ ಹಾ ಓಕೆ ಬಾ ಹೋಗೋಣ ಸೊ ಇದು ಹಾಲು ಗೈಸ್ ಈ ಹಾಲಲ್ಲಿ ಅಲ್ಲಿ ನೋಡಿ ಎಲ್ಲ ಡಿಸೈಡ್ ಆಗ್ತಾರೆ ಆಮೇಲೆ ನಮ್ಮಂತವ್ರು ಈ ಕಡೆ ದೇವರ ಮೇಲೆ ಕೂತಿರ್ತಾರೆ ಆಮೇಲೆ ಮಾತುಕತೆಗೆ ಈ ಕಡೆ ಒಂದು ಟಿವಿ ಇತ್ತು ಇವಾಗ ಪ್ರೆಸೆಂಟ್ಲಿ ಇಲ್ಲ ನಾಳೆ ಒಂದ್ 2 ದಿನ ಆದ್ಮೇಲೆ ಮತ್ತೆ ಟಿವಿ ಬರ್ತದೆ ಇಲ್ಲಿ ಇವ್ರ ಫೋಟೋ ಇದೆ ಇವ್ರ ಫ್ಯಾಮಿಲಿ ತಾತ ಫೋಟೋ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಿರು ಇಲ್ಲಿ ನಿಮ್ಮ ಅಪ್ಪ ಯಾರು ನಮ್ಮ ಅಪ್ಪನ ಇದು ಪಾಸ್ಟ್ ಜನರೇಷನ್ ಕಣೆ ಅದಕ್ಕಿಂತ ಹಿಂದಿನ ಜನರೇಷನ್ ಇದು ಇವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ತಾತ ಓಕೆ ಓಕೆ ಅವರು ಏನ್ ತೇಜ ತೇಜ ಅದ್ಯಾರು ತೇಜ ಇದ್ಯಾರು ಅವ್ರ ವೈಫ್ ಇರ್ಬೇಕು ಓಕೆ ನನ್ನ ಅಜ್ಜಿನ ನೋಡಿಲ್ಲ ನಮ್ಮ ಅಜ್ಜಿನ ನಾನು ಇದು ವೈಫ್ ಇದು ಅಕ್ಕ ಆಮೇಲೆ ಹೇಳ್ತೀನಿ ಮಿಕ್ಕಿದೆಲ್ಲ ಬಾಬು ಆಮೇಲೆ ಮತ್ತೆ ಬರ್ತೀವಿ ಇಷ್ಟೇ ತೇಜ ಮನೆಯವ್ರನ್ನ ಅರ್ಥ ಮಾಡ್ಕೊಂಡಿರೋದೇ ಇಷ್ಟು ಮನೆಯವ್ರ ಬಗ್ಗೆ ಗೊತ್ತಿರೋದೇ ಇಷ್ಟು
ವೇಸ್ಟ್ ನನ್ ಮಗ, ಏನು ಗೊತ್ತಿಲ್ಲ ಅವನ್ಗೆ, ಅಟ್ಟರ್ ವೇಸ್ಟ್. ಇದು ಬಂದು ಹಾಲ್, ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಫೋಟೋಗಳು ಹಾಕಿದ್ದಾರೆ. ಅದ್ ಬಿಟ್ರೆ ಇಲ್ಲಿ ಇನ್ನೇನಿಲ್ಲ. ಆದ್ರೆ ಒಳಗಡೆ ಇನ್ನೂ ಏನೋ ಇದೆ. ಈ ಕಡೆ ಪಾತ್ವೆ ಬಗ್ಗೆ ಹೇಳಿದ್ಯಾ ನೀನು? ಆದ್ರೆ ಇಲ್ಲಿ ಬೇಜಾನ್ ರೂಮ್ಗಳು ಇದೆ. ನಮ್ಮನೇಲೂ ಇಷ್ಟೆಲ್ಲ ರೂಮ್ ಇಲ್ಲ ಗುರು. ಆ ಟೈಮ್ ಕಟ್ಸಿದ್ದು. ಲೈಕ್ ಈ ಪಾತ್ವೆ ಬಗ್ಗೆ ಹೇಳಿದ್ಯಾ? ಈ ಜಾಗ, ಆ ಜಾಗ ಇದೊಂಥರ ಸ್ಟೋರ್ ರೂಮ್. ಹೌದು, ವಾಕಬಲ್ ಎಂಟ್ರಿಗೆ ಒಂಥರ ರಾಯಲ್ ಎಂಟ್ರಿ ತಡ್ಕೊಡಕ್ಕೂ ಒಂದು ಫೀಲ್ ಕೊಡುತ್ತೆ. ಇದು ಹಿಂಗೆ ಬರ್ತಾ ಇರ್ಬೇಕಾದ್ರೆ ಇದೇ ಇಷ್ಟೇ ಒಂದು ಈ ಕಡೆ ಒಂದು ಆರ್ಚ್ ಹಾಕಿ ಇಟ್ಬಿಟ್ರೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಯಾಕೆ ಇಕ್ಬಿಡು ಮತ್ತೆ. ನೀನ್ ಕಾಸು ಕೊಡ್ತೀಯ ಹಾಕಕ್ಕೆ? ಇಲ್ಲ ತಾನೆ? ನೀನೇನ್ ದುಡ್ದಿದ್ದಲ್ಲ ನಂಗೆ ತಗೊಂಬಂದ್ ಕೊಡ್ತೀಯಾ? ತೇಜ ನೀನ್ ದುಡ್ದಿದ್ದಲ್ಲ ಒಂದ್ಸರಿ ನನ್ ತಗೊಂಬಂದ್ ಕೊಡು ತೇಜ. ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ಗೊತ್ತಾಗತ್ತೆ ನಿನ್ಗೆ? ಗೊತ್ತಾಗತ್ತೆ. ಕಿಚನ್ ಯಾಕೆ ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ ಫುಲ್ ಎಲ್ಲ ನಾನೇ ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಚಾಕ್ಲೇಟ್ ತಿನ್ನು. ಕಿಚನ್ ಈ ಕಡೆ ಇನ್ನೂ ಇದೆ. ಆ ಕಡೆನಾ? ಸರಿ. ತುಂಬಾ ಮಿನಿ 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 ಪುಟಾಣಿ ರೂಮ್ಸ್ ಇದೆ. ತೋರಿಸ್ತೀನಿ. ಸೊ ಇದು ಬಂದು ನಮ್ ತಾತನ ರೂಮು. ತಾತ ರಿಸೈಡ್ ಆಗುವಂತ ರೂಮು ಇವಾಗ ಖಾಲಿ ಇದೆ. ಯಾಕಂದ್ರೆ ಈ ಕಡೆ ಖಾಲಿ ಮತ್ತೆ ಕೆಲವು ಐಟಮ್ಗಳು ಇದೆ. ಯಾಕಂದ್ರೆ ರಿಲೇಟಿವ್ಸ್ ಎಲ್ಲ ಫಂಕ್ಷನ್ಗೆ ಅಂತ ಬಂದಿದ್ದಾರೆ. ನಾವು ಇದೇ ಟೈಮ್ ಯೂಸ್ ಮಾಡ್ಕೊಂಡು ಟೂರ್ ಮಾಡ್ತಾ ಇದೀವಿ. ಇಟ್ಸ್ ಓಕೆ. ಎಲ್ಲ ಬ್ಯಾಗ್ಗಳೆಲ್ಲ ಇಕ್ಕಿದ್ದಾರೆ. ಇಲ್ಲೂ ಕೂಡ ಒಂದು ರೂಮ್ ಇದೆ. ಇದು ಸ್ಟೋರ್ ರೂಮು. ದಿಸ್ ಇಸ್ ಸ್ಟೋರ್ ರೂಮ್. ಹೆವಿ ಸ್ಟೋರ್ ಮಾಡಿದ್ದಾರೆ. ಬಾಯಲ್ಲಿ ಒಳಗಡೆ ತೋರಿಸು ಜನಗಳು ಗೊತ್ತಾಗ್ಲಿ. ಸ್ಟೋರ್ ರೂಮ್. ಸೊ ಸ್ಟೋರ್ ರೂಮ್ ಅಲ್ಲಿ ಎಲ್ಲ ಕರೆಕ್ಟ್ ಸ್ಟೋರ್ ಮಾಡಿ ಇಕ್ಕಿದ್ದಾರೆ. ಆದ್ರೂ ಸ್ವಲ್ಪ ಜಾಗ ಇದೆ, ಅದನ್ನು ಸ್ಟೋರ್ ಮಾಡಬೇಕು. ಸೊ ತೇಜ್ ಅವ್ರ ರಿಲೇಟಿವ್ ಅವರೇ ಈ ಮನೆ ನಿಮ್ದಲ್ವಾ, ಸೊ ನೀವು ಇನ್ನ ಸ್ಟೋರ್ ಮಾಡ್ಬೇಕು. ತುಂಬಾ ಇತ್ತು, ಇವಾಗಲೇ ಕಮ್ಮಿ ಆಗೈತೆ. ತುಂಬ್ಕೊಂಡಿರ್ತೈತಿ ಈ ಕಡೆ ಎಲ್ಲ. ಹಬ್ಬಕ್ಕೆಲ್ಲ ಇಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಈ ಕಡೆ ಒಂದು ಚೆನ್ನಾಗಿದೆ. ಸಂಧ್ಯಾ ಸರಸ್ವತಿ ಪ್ಲೇಟ್. ಓಲ್ಡೆಸ್ಟ್. ನಿನಗಿಂತ ವಯಸ್ಸಾಗೈತಿ ಇದಕ್ಕೆ. ಅಲ್ಲ ನನ್ಗೇನ್ ವಯಸ್ಸಾಗಿಲ್ಲ. ಓ ನೈಸ್. ಗೈಸ್ ಈ ಕಡೆ ಎಲ್ಲ ಸ್ವೀಟ್ಸ್ ಎಲ್ಲ ಇಕ್ಕಿದ್ದಾರೆ ಸಪ್ಲೈ ಮಾಡೋದಕ್ಕೆ ಅನ್ಬಿಟ್ಟು. ಇನ್ನೂ ಆಗಿಲ್ಲ ಇದು. ಅಂಡ್ ಆ ಕಡೆ ಮತ್ತೆ ಈ ಕಡೆ ಇನ್ನೊಂದೇನು ಅಂದ್ರೆ ಇದು ಮುಗಿಸ್ಬಿಟ್ಟಾರೆ. ಆದ್ರೆ ನಂಗೆ ದೇವ್ರ ರೂಮ್ ಅಲ್ಲಿ ಇನ್ನೊಂದು ಇಷ್ಟ ಆಯ್ತು. ಆಗಿನ ಕಾಲದಲ್ಲೇ ಟೈಲ್ಸ್ ಮತ್ತೆ ಅಲ್ಲಿ ನೋಡ್ತಿದ್ದೀರಾ ನೀವು ಗೋಪುರ ತರ. ಅದು ಗರ್ಭಗುಡಿ, ದೇವ್ರಿರೋ ಗರ್ಭಗುಡಿ ಗೋಪುರ, ಅದಕ್ಕೊಂದು ಮಿನಿ ಕಲಶ ಸಗದಾಗಿದೆ. ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ರು ಆ ಟೈಮಲ್ಲಿ. ಇದು ನಮ್ಮ ಮೇನ್ ಹಳೆ ಕಾಲದ ಬಾತ್ರೂಮ್ ಹೆಂಗಿರುತ್ತೆ ಗೊತ್ತಾ? ಹಳೆ ಕಾಲದ ಮಾಡರ್ನ್ ಬಾತ್ರೂಮ್, ವೆಸ್ಟರ್ನ್ ಬಾತ್ರೂಮ್ ಹಿಂಗ್ ಬರ್ತಾ ಇರುತ್ತೆ. ಹಳೆ ಕಾಲದಲ್ವಾ, ಅವಾಗಿಂದ ಇವಾಗ ಮೇಂಟೈನ್ ಮಾಡ್ತಾ ಇರೋದಕ್ಕೆ ಈ ತರ ಹಿಂಗ್ ಕಾಣಿಸ್ತೈತೆ. ಅದ್ ಬಿಡಿ. ಇವಾಗ ಇನ್ನೊಂದು ಕಾಣಿಸ್ದಿರೋ ಒಂದು ಡೋರ್ ಐತಿ ಈ ಕಡೆ. ಗೆಸ್ ಮಾಡು. ಕಾಣಿಸ್ದಿರೋ ಡೋರಾ? ಅಲ್ಲೇನೇ ಗೊತ್ತಾ? ನಾನು ಒಂದ್ ಯಾವ್ದೋ ಎಷ್ಟೋ ವರ್ಷದ ಹಿಂದೆ ನೋಡಿದ್ದೆ. ಫುಲ್ ಅದೆಲ್ಲ ಡಂಪ್ ಮಾಡಕ್ಕೆ ಅಂತ ನಿಕ್ಕಿದ್ದಾರೆ. ಇರೋ ನಿಮಿಷ ಚೇರದ ಇಲ್ಲಿ. ರಿಯಲಿ ನನ್ಗೆ ಯಾವ್ದೋ ಈ ಕೋಟೆ, ಹಳೆ ಕಾಲದ ಕೋಟೆ ಮನೆಯಲ್ಲಿ ರಹಸ್ಯವಾದ ದಾರಿ ಇರುತ್ತಲ್ಲ ಹೋಗಕ್ಕೆ, ಆ ತರ ಫೀಲ್ ಬರ್ತಿದೆ. ತೇಜ ಚೇರ್ ಎಲ್ಲ ತಗೊಂಡ್ಬರ್ತಾನೆ. ಐ ಲೈಕ್ ಇಸ್ ಎಫರ್ಟ್ಸ್. ಏನೋ ನಿಮ್ ವಿಡಿಯೋ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಏನಪ್ಪ. ಮಾಡಿದ್ರೆ ನೆಟ್ಟಿಗೆ ಮಾಡ್ಬೇಕು, ಇಲ್ಲ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ನಾನು ತೋರಿಸ್ತೀನಿ ಕೊಡಿಲಿ. ಸೊ ಈ ಕಡೆ ಏನಿತ್ತು ಅಂದ್ರೆ ಆಗ ಭತ್ತ, ಇದು ರಾಗಿ ತೆನೆ, ರಾಗಿ ಇರೋ ಏನೇನು ಕಾಣಿಸ್ತೈತೆ. ಓಕೆ, ಇಳಿಯೋದಕ್ಕೆ ಸ್ಟೆಪ್ ಕೂಡ ಐತಾ ಇಲ್ಲಿ. ಇವಾಗ ಎಷ್ಟು ಡೀಟೇಲ್ ಆಗಿ ನೋಡ್ತಾ ಇರೋದು. ನಾನ್ ನೋಡಿದಾಗೆಲ್ಲ ಇಲ್ಲಿವರೆಗೂ ತುಂಬ್ಕೊಂಡಿತ್ತು. ಈ ಕಡೆ ಈ ಪಾಯಿಂಟ್ ವರ್ಗು ಎಷ್ಟು. ಈ ಕಡೆ ಹಿಂಗೆ ರಾಗಿ ಐಟಮ್ ತಗೊಂಡ್ಬಿಟ್ಟು ಬರ್ತಾ ಇದ್ದೆ ಅಷ್ಟೇ. ಆ ಕಡೆ ಅಲ್ಲಿ ಸ್ಟೆಪ್ಸು ಇದೆಯಾ? ರಹಸ್ಯವಾದ ಅದೇ ಕಿಂಡಿ 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 ಹೇಳು. ಕಣಕಣ ಕಿಂಡಿ. ಇದು ನಿಮ್ ತಾತ ಹೆಸರೇನು ಹೇಳು? ಲೈಟ್ ಬೇಕು. ತಿಮ್ಮಯ್ಯನ ಕಿಂಡಿನ ಕಿಂಡಿ ಕಿಂಡಿ. ಗೈಸ್ ನಾನ್ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ನೋಡ್ವಿ ಹೆಂಗಿದೆ ಅಂತ. ತೇಜ ಪನಿ ತೇಜ ಹೆಂಗದೆ